ಗೃಹಲಕ್ಷ್ಮಿಗೆ ಭರ್ಜರಿ ಗುಡ್ ನ್ಯೂಸ್. ಇವತ್ತು ಅಕ್ಟೋಬರ್ 2 ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಾ? ಪ್ರತಿಯೊಬ್ಬರು ನೋಡಲೇಬೇಕಾದಂತ ಹೊಸ ಅಪ್ಡೇಟ್. ನಿನ್ನೆ ನಿಮಗೆ ಹೇಳಿದ್ದೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ. ಎಷ್ಟು ಮಂದಿಗೆ ಜಮಾ ಆಗಿದೆ? ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ. ಈಗಾಗಲೇ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್. ಮತ್ತು ಇವತ್ತು ಯಾರಿಗೆಲ್ಲ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗುತ್ತೆ ಹೊಸ ಅಪ್ಡೇಟ್ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಜನರು ರಾಜ್ಯ ಸರ್ಕಾರದ ಬಗ್ಗೆ ಬಹಳಷ್ಟು ಬೇಸತ್ತು ಹೋಗಿದ್ದಾರೆ. 11ನೇ ಕಂತಿನ ಹಣ ಬಂದ ಮೇಲೆ 2 ತಿಂಗಳಾಯಿತು, ಇನ್ನು 12ನೇ ಕಂತಿನ ಹಣ ಬರಲೇ ಇಲ್ಲ. 13ನೇ ಕಂತು ಹಣ ಕೂಡ ಬರ್ತಾ ಇಲ್ಲ. ಹಾಗೂ 14ನೇ ಕಂತು ಹಣ ಕೂಡ ಕೊನೆಗೂ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು 14ನೇ ಕಂತಿನ ಹಣ ಬಂದಿಲ್ಲ. ಮತ್ತೆ ಅಕ್ಟೋಬರ್ ತಿಂಗಳು ಬಂತು. ಇನ್ನು ಹೇಳಬೇಕಂದ್ರೆ 15ನೇ ಕಂತಿನ ಹಣ ಬರಬೇಕಿತ್ತು. ಏಕೆಂದ್ರೆ ಕೆಲವರು ಜನರು ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಡ ಎಂದು ಎಂತಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಬೇಸತ್ತು ಹೋಗಿದ್ದಾರೆ. ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಹಳಷ್ಟು ಬಡವರಿಗೆ ಈ 1 ತಿಂಗಳು 2,000 ರೂಪಾಯಿ ಅನುಕೂಲವಾಗಿದೆ. ಅದಕ್ಕೆ ಬಹಳಷ್ಟು ಬಡವರು ಕಾಯ್ತಾ ಇದ್ದಾರೆ. ಈ 1 ತಿಂಗಳು 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಆರ್ಥಿಕ ಇಲಾಖೆ ಈಗಾಗಲೇ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭವಾಗಿದೆ. ಇದರ ಬಗ್ಗೆ ಹೊಸ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ನೋಡಿ. ಈಗ ಯಾರಿಗೆಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಮತ್ತು ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ, ಮತ್ತು ಹಣ ಎಷ್ಟು ಬಿಡುಗಡೆಯಾಗಿದೆ ಮತ್ತು ನಿನ್ನೆಯಿಂದ ಹಣ ಎಷ್ಟು ಬಿಡುಗಡೆಯಾಗಿದೆ ಎಂದು ಪ್ರಾರಂಭವಾಗಿದೆ ಎಂದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಗೃಹಲಕ್ಷ್ಮಿಯರೇ, 12 ಮತ್ತು 13 ಹಾಗೂ 14ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ? ಇದರ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೀನಿ ನೋಡಿ. ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಒಂದೇ, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಎಲ್ಲ ಗೃಹಲಕ್ಷ್ಮಿಯರು ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ದೀರಿ. ಹೊಸ ಅಪ್ಡೇಟ್ ಏಕೆಂದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ಬರಬಹುದೆಂದು ಕಾಯ್ತಾ ಇದ್ದೀರಿ. ನಮಗೆ ಬಂದಿರುವಂತಹ ಟಿವಿ ಮಾಧ್ಯಮಗಳ ವರದಿ ಪ್ರಕಾರ ನಿಮಗೆ ನಿನ್ನೆಯಿಂದನೇ ಹಣ ಬಿಡುಗಡೆ ಆಗುವಂತಿಲ್ಲ ಮತ್ತು ಇವತ್ತಾದ್ರೂ ಆಗುತ್ತಾ ಹಣ ಬಿಡುಗಡೆ? ಮಾಹಿತಿ ಸಿಕ್ಕಿದೆ ನೋಡಿ. ನಮಗೆ ನಿನ್ನೆಯಿಂದನೇ ಕೇಳಿದ ಪ್ರಕಾರ ಯಾರಿಗೂ ಹಣ ಬಿಡುಗಡೆ ಆಗಬೇಕಾಗಿತ್ತು, ಆದ್ರೂ ಯಾರಿಗೂ ಹಣ ಬಂದಿಲ್ಲ. ಇವತ್ತಾದ್ರೂ ಹಣ ಬಿಡುಗಡೆ ಆಗುತ್ತಾ? ಎಷ್ಟು ಕಂತಿನ ಹಣ ಬಿಡುಗಡೆ ಆಗುತ್ತೆ? ಸ್ನೇಹಿತರು, ಒಂದು ಹೊಸ ಅಪ್ಡೇಟ್. ಈಗಾಗಲೇ ಸದ್ಯದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಆರ್ಥಿಕ ಇಲಾಖೆ ಬ್ಯಾಂಕುಗಳಿಗೆ ಡಿಬಿಟಿ ಪುಷ್ ಮಾಡಿದ್ದಾರೆ. ಇನ್ನು ನಿಮ್ಮ ಖಾತೆಗೆ ಹಣ ಬರೋದೊಂದೇ ಬಾಕಿ. ಆದ್ರೂ ಸ್ನೇಹಿತರೆ, ಇವತ್ತು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಏನಪ್ಪಾ ಅಂದ್ರೆ ನಿಮಗೆ 12ನೇ ಕಂತಿನ ಹಣ 1 ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾವಾಗ ಬರುತ್ತೆ ಪಕ್ಕಾ ಮಾಹಿತಿ ನೋಡೋಣ. ನಮಗೆ ಟಿವಿ ಮಾಧ್ಯಮಗಳ ವರದಿ ಪ್ರಕಾರ 12ನೇ ಕಂತಿನ ಹಣ ದಸರಾ ಹಬ್ಬದ ಒಳಗಡೆ ಜಮಾ ಆಗುತ್ತೆ. ಆದರೆ ಆಲ್ರೆಡಿ ಹಣ ಬಿಡುಗಡೆ ಮಾಡೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. 13ನೇ ಕಂತಿನ ಹಣ ಇದೆ. ಇನ್ನು 12ನೇ ಕಂತಿನ ಹಣ ಬಂತು. ಇನ್ನು 4-5 ದಿನಗಳ ಕಾಲ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ತಿಳಿಸಿದ್ದಾರೆ. ಇದು ಪಕ್ಕಾ ಮಾಹಿತಿ. 12ನೇ ಕಂತು ಯಾರಿಗೆಲ್ಲ ಬಂತು, ಯಾರಿಗೆಲ್ಲ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ.